ಬನ್ನಿ ಬನ್ನಿ. ಅಕ್ಕ ಭಟ್ರು. ನಮಸ್ಕಾರನಮ್ಮ. ಬನ್ನಿ ಬನ್ನಿ. ನಮಸ್ಕಾರ ಸ್ವಾಮಿ. ನಿಮ್ ಚಿರಂಜೀವಿಗೆ 100 ವರ್ಷ. ಈಗ್ಲೇ ಗಂಗಾಧರನ್ ಬಗ್ಗೆ ಮಾತಾಡ್ತಿದ್ವಿ. ಹೇಗಿದ್ದಾನೆ? ನಿದ್ರೆಯನ್ನು ನಿರಾಕರಿಸಿ ಮುದ್ದಾಗಿ ತಂಬೂರಿ ಹಿಡಿದು. ಇವ್ರ ಮುಂದೇನಾ ನಿಮ್ ಸಂಗೀತ? ಕ್ಷಮಿಸಿ ಸ್ವಾಮಿ, ಹಾಗೆ ಅಂದ್ರಂತಲ್ಲ ತ್ಯಾಗರಾಜ ಗುರುಗಳು. ಇವನು ಹಾಗೆ ಆಗಿದೆನಮ್ಮ. ಮುದ್ದಾಗಿ ತಂಬೂರಿ ಹಿಡ್ಕೊಂಡು ಸುಸ್ವರವಾಗಿ ಹಾಡ್ತಿದ್ರೆ ನನಗೆ ನಾನೇ ನಂಬ್ಲಿಕ್ಕಾಗ್ತಿಲ್ಲಮ್ಮ. ಇವನೇ ಅವನು ಅಂತ ಸ್ವಾಮಿ. ಕಚೇರಿಗಳು ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ. ಕಚೇರಿಗಳಿಗೇನೋ 5 ಅಂದ್ರೆ ಅವೆಲ್ಲ ಯಾಕೀಗ? ಕರೆಕ್ಟ್. ಏನೋ ನಿಮ್ಮ ಆಶೀರ್ವಾದ ಅಭಿಮಾನದಿಂದ ನಾವು ಚೆನ್ನಾಗಿದ್ದೀವಿ ಅಂದ್ಕೊಳ್ಳಿ. ಈ ತಿಂಗಳು ಗಂಗಾಧರನಿಗೆ ಉಪನಯನ ಮಾಡ್ಬೇಕು. ನಿಮ್ಮಿಬ್ಬರನ್ನೂ ಆಹ್ವಾನ ಮಾಡ್ಬೇಕು ಅಂತ ಬಂದ್ವಿ. ಸ್ವಾಮಿ, ಹೌದಾ? ಶುಭಂ, ಯಾವಾಗ ಅನ್ಕೊಂಡಿದ್ದೀರಾ? ಸ್ವಾಮಿಯವ್ರ ಅನುಕೂಲ ನೋಡ್ಕೊಂಡು ನಾವು ಮುಹೂರ್ತ ಇಟ್ಕೊಳ್ತೀವಿ. ಸ್ವಾಮಿ, ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ತಾವು ಅನುಗ್ರಹಿಸ್ಬೇಕು. ಇಂಥ ಶುಭ ಕಾರ್ಯಗಳಿಗೆ ನಮ್ಮ ಅನುಗ್ರಹಕ್ಕಿಂತ ಗ್ರಹಗತಿ ತುಂಬಾ ಮುಖ್ಯ. ಅನಂತು, ಹೇಳಿ ಭಾವನವ್ರೆ. ಪಂಚಾಂಗ ತಗೋಬಾ. ಸರಿ. ಹೌದು, ಗಂಗಾಧರ್ ಜನ್ಮ ನಕ್ಷತ್ರ ಯಾವುದು ಅಂತ ಹೇಳಿದ್ರಿ? ಕನ್ಯಾ ಕರ್ಕಾಟಕನ ಏನೇ? ಅವು ರಾಶಿಗಳು. ಅವ್ರು ಕೇಳಿದ್ದು ನಕ್ಷತ್ರ. ರೋಹಿಣಿ ಅಯ್ಯ 3ನೇ ಪಾದ. ರೋಹಿಣಿ 3ನೇ ಪಾದ. ಇವತ್ತು ನೀವಿಬ್ರು ನಮ್ಮನೇಲೆ ಊಟ ಮಾಡಿ ಹೋಗ್ಬೇಕು. ಹಾಗೆ ಇನ್ನೊಂದ್ಸಲ ಆಗ್ಲಮ್ಮ, ಬಂದಾಗ ಖಂಡಿತ ಊಟ ಮಾಡ್ತೀವಿ. ಮಾಡ್ಕೊಂಡು ಹೋಗ್ತೀವಿ. ಕೇಳಿದ ತಕ್ಷಣ ಒಪ್ಕೊಂಡ್ಬಿಡದ? ಕರೆಕ್ಟ್. ಮುಂದಿನ ಸಲ ಬಂದಾಗ ಮಾಡ್ತೀವಮ್ಮ. ಬರೋ ಗುರುವಾರ ಬಹಳ ಚೆನ್ನಾಗಿದೆ. ಬೆಳಗ್ಗೆ 8 ಗಂಟೆ 10 ನಿಮಿಷಕ್ಕೆ ಶುಭಪ್ರದವಾಗಿದೆ. ಗಂಗಾಧರ ಉಪನಯನ ನಮ್ಮನೇಲೆ ನಮ್ಮ ಸಮ್ಮುಖದಲ್ಲೇ ನಡೆಯುತ್ತೆ. ಅನಂತು, ಅವ್ರಿಗೆ ಬೇಕಾಗಿರೋ ಕೆಲಸಗಳನ್ನೆಲ್ಲ ನೋಡ್ಕೊ. ಆಗ್ಲಿ ಭಾವನವ್ರೆ. ಶಾರದಮ್ಮ ಅವರೇ, ನಮ್ಗಿಂತ ಅದೃಷ್ಟನಾ? ಆ ಅದೃಷ್ಟ ನಮ್ದು ಸೀತಮ್ಮ. ನನಗ್ ಮಗ ಇಲ್ದಿರೋ ಚಿಂತೆ ಆ ಭಗವಂತ ಈ ರೀತಿಲಿ ತೀರಿಸ್ತಿದ್ದಾನೇನೋ.